जगति जगति ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಮೇಜರ್ ಗಣಪತಿ ಹೆಗಡೆ ಅವರೇ, ನಮ್ಮ ಜಗತಿ ಚಾನೆಲ್ಗೆ ನಿಮಗೆ ತುಂಬ ಹೃದಯದಿಂದ ಸ್ವಾಗತ. ನಮಸ್ಕಾರ, ಸ್ವಾಗತ. ಗಣಪತಿ ಹೆಗಡೆ ಅವರೇ, ನೀವು ಕಳೆದು ಬಂದ ದಾರಿಯ ಜೊತೆಗೆ ಮೊದಲಿನ ಒಂದು ಫೌಂಡೇಶನ್ ಮುಖ್ಯವಾದದ್ದು. ನಿಮ್ಮ ಬಾಲ್ಯ, ನಿಮ್ಮ ಅಭ್ಯಾಸದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೌದು, ನಾನು ಮೂಲತಃ ಇಲ್ಲಿ ಕಾನ್ಸೂರ್ ಹತ್ರ ಹುಳ್ಸೆಕೊಪ್ಪದವನು. ನಮ್ಮ ತಾಯಿ ಚಿಕ್ಕಂದಿನಿಂದನೂ ನಮ್ಮಲ್ಲಿ ದೇಶಭಕ್ತಿ, ರಾಷ್ಟ್ರ ಪ್ರೇಮವನ್ನು ಜಾಗೃತಗೊಳಿಸಿ ಮುಂದುವರಿಸಿದಂಥ ಮಹಿಳೆ. ಆಮೇಲೆ ನಮ್ಮ ಕಾನ್ಸೂರು ಹೈಸ್ಕೂಲ್ನೊಳಗೆ KR ಹೆಗಡೆ ಅಂತ ಒಬ್ಬರು ಮಾಸ್ತರ್ ಇದ್ದಾರೆ. ಅವರು ಕೂಡ ಬಹಳ ಸ್ಫೂರ್ತಿದಾಯಕವಾದಂಥ ಶಿಕ್ಷಕರು. ಅವರೆಲ್ಲರ ಜೊತೆಗೆ ಬಾಕಿ ಶಿಕ್ಷಕರು ಕೂಡ ನಮಗೆ ಸಾಕಷ್ಟು ಪ್ರೇರೇಪಣೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ನಾನು ಸಿರ್ಸಿಯಲ್ಲಿ MES PU ಕಾಲೇಜಿನ ಹಳೆ ವಿದ್ಯಾರ್ಥಿ ಕೂಡ. ನಾನು ಧಾರವಾಡದಲ್ಲಿ KCD ಕರ್ನಾಟಕ ಕಾಲೇಜ್ ಮತ್ತು JSS ಕಾಲೇಜ್ ನಲ್ಲಿ NCC ಒಳಗೂ ಕೂಡ ಇದ್ದವನು ನಾನು. ಹಾಗಾಗಿ ನನಗೆ ನ್ಯಾಚುರಲಿ ಮಿಲ್ಟ್ರಿಗೆ ಹೋಗಬೇಕು ಅನ್ನುವಂಥದ್ದೊಂದು ಮಹದಾಸೆ ಇತ್ತು. ಕೊನೆಗೆ ಅದು ಕೈಗೂಡ್ತು. ನಿಮ್ಮ ಕುಟುಂಬದವ್ರು ಯಾರಾದರೂ ಇದ್ರಾ ಮೊದಲು? ನಮ್ಮ ಅಣ್ಣ ಕೂಡ ಮಿಲ್ಟ್ರಿ, ನಮ್ಮ ದೊಡ್ಡಪ್ಪನ ಮಗ ಮಿಲ್ಟ್ರಿ, ನಮ್ಮ ಹೆಂಡತಿ ತಮ್ಮ ಮಿಲ್ಟ್ರಿ. ನಾವು 6 ಜನ ಇದ್ವಿ ನಮ್ಮ ಫ್ಯಾಮಿಲಿ. ಒಂದೇ ಕುಟುಂಬದವರು. ಮೇಜರ್ ಗಣಪತಿ ಹೆಗಡೆ ಅವರೇ, ನಿಮ್ಮ ಸೇವೆಯಲ್ಲಿ ಎಷ್ಟೆಷ್ಟು ಕಡೆ ನೀವು ಹೋಗಿ ಕೆಲಸವನ್ನು ಮಾಡಿದ್ದೀರಾ? ಎಷ್ಟೆಷ್ಟು ಕಡೆ ಸೇವೆ ಸಲ್ಲಿಸಿದ್ದೀರಾ ಅಂತ ಹೇಳ್ತೀರಾ? ನಮ್ಮ ಸಿಲೆಕ್ಷನ್ ಆಗಿರೋದು ಪ್ರಯಾಗರಾಜ್ಯದಲ್ಲಿ, ಅವಾಗ ಅಲಹಾಬಾದ್ ಅಂತ ಕರಿತಿದ್ರು. ಅಲ್ಲಿಂದ ನಾವು ಸಿಲೆಕ್ಷನ್ ಆಗಿ ಮಡ್ರಾಸ್ನಲ್ಲಿ, ಈಗ ಚೆನ್ನೈ ಅಂತ ಕರಿತೀವಿ, ಟ್ರೈನಿಂಗ್ ಮುಗಿಸಿ ನಾವು ಜಬಲ್ಪುರದಲ್ಲಿ, ನಮ್ಮದು ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ರೆಜಿಮೆಂಟಲ್ ಸೆಂಟರ್ ಇರೋದು ಜಬಲ್ಪುರದಲ್ಲಿ. ಅಲ್ಲಿ ನಮ್ಮದು ಬೇಸಿಕ್ ಇಂಡಾಕ್ಟ್ರಿನೇಷನ್ ಆಗತ್ತೆ. ಆಮೇಲೆ ನಾವು ಪಂಜಾಬ್, JNK, ಸಿಕ್ಕಿಂ, ವೆಸ್ಟ್ ಬೆಂಗಾಲ್, UP, ಮಧ್ಯಪ್ರದೇಶ್ ಎಲ್ಲ ಕಡೆ ಸರ್ವಿಸ್ ಮಾಡಿ ಕೊನೆಗೆ ಹೊರಗಡೆ ಬಂದು ಒಂದಷ್ಟು ವರ್ಷ ದೇಶ ಸೇವೆಯನ್ನು ಮಾಡಿ ಮರಳಿ ಬಂದ ನಂತರ ನಿಮ್ಮ ಜೀವನ ಹೇಗೆ, ಏನು ಮಾಡಿದೆ ಅನ್ನೋದನ್ನು ಹೇಳ್ತೀರಾ? ಜಮ್ಮು ಕಾಶ್ಮೀರ್ ರೈಫಲ್ಸ್, ಅದು ಇನ್ಫೆಂಟ್ರಿ ರೆಜಿಮೆಂಟಲ್ಲಿ ಸರ್ವಿಸ್ ಮಾಡಿ ಒಂದು ಸ್ಫೂರ್ತಿದಾಯಕ ಯುವಕ ಹೊರಬರ್ತಾನೆ ಅಂದರೆ ಅವನಿಂದ ಸಾಕಷ್ಟನ್ನು ನಿರೀಕ್ಷೆ ಮಾಡಬಹುದು. ನಾನು ಅದ್ರ ಪ್ರಕಾರನೇ ನಾನು ಟೊಯೋಟಾದಲ್ಲಿ ಕೆಲಸ ಮಾಡಿದೆ, LNT ಲಾರ್ಸನ್ ಆ್ಯಂಡ್ ಟೂಬ್ರೋದಲ್ಲಿ ಕೆಲಸ ಮಾಡಿದೆ, ಬೆಂಗಳೂರು, ಪುಣೆ, ಮುಂಬೈ, ದುಬೈ, ಬೆಹರೀನ್, ಖತಾರ್, ಆಮೇಲೆ ಮಸ್ಕತ್ನಲ್ಲಿ ನಾನು ಟ್ರೈನರ್ ಆಗಿ ಕೆಲಸ ಮಾಡಿದೆ. 2 ದಶಕಗಳ ಕಾಲ ಬೇರೆ ಬೇರೆ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಡಿಸೈನ್ ಮತ್ತು ಎಕ್ಸಿಕ್ಯೂಟ್ ಮಾಡುವಂಥ ಕೆಲಸ ನಂದಾಗಿತ್ತು. ಈಗ ನಾನು ಭಾರತಿ ಅಧ್ಯಕ್ಷನಾಗಿದ್ದೀನಿ. ಭಾರತಿ ಅನ್ನೋದು 2005ರಲ್ಲಿ ನರೇಂದ್ರ ಮೋದಿ ಅವರ ಸ್ಫೂರ್ತಿಯಿಂದ ಅವರ ಒಬ್ಬ ಸ್ನೇಹಿತ ಶುರು ಮಾಡಿದಂಥ ಸಂಸ್ಥೆ. ಈಗ 22 ರಾಜ್ಯದಲ್ಲಿ ಮತ್ತು 75 ಶಹರಗಳಲ್ಲಿ ಸಕ್ರಿಯವಾಗಿರುವಂಥ ಸಂಸ್ಥೆ. ಬೆಂಗಳೂರಿಗೆ ನಾನು ಅಧ್ಯಕ್ಷರಾಗಿದ್ದೀರಾ. ಮೇಜರ್ ಗಣಪತಿ ಹೆಗಡೆ ಅವರೇ, ಈಗ ಅಗ್ನಿವೀರ್ ಒಂದು ಫೋಕಸ್ಡ್ ಅಂದರೆ ಎಲ್ಲರ ಬಾಯಲ್ಲೂ ಅಗ್ನಿಪಥ್ ಒಂಥರ ಖುಷಿ ವಿಷಯ. ಅದು ನನಗೂ ಒಂಥರ ಖುಷಿ ವಿಷಯ. ನಾನು ಅಗ್ನಿವೀರ ತರಬೇತಿ ಸಿರಿಸಿಯಲ್ಲಿ ನಡೆಯುವಾಗ ಹೋಗಿ ನೋಡಿಕೊಂಡು ಬಂದು ಎಲ್ಲ ಮಾಡಿದೆ. ನನಗೇನೋ ತುಂಬ ಹೆಮ್ಮೆ ವಿಷಯ ಅದು. ನಮ್ಮ ಸಿರಿಸಿಯಲ್ಲಿ ಅಗ್ನಿವೀರ ತರಬೇತಿ ಆಗ್ತಾ ಇದೆ ಅನ್ನೋದು. ಅದ್ರ ಬಗ್ಗೆ ಹೇಳ್ತೀರಾ? ಅದು ಹೇಗೆ ಪ್ರೇರಣೆ ಆಯಿತು? ನಿಮ್ಮ ನಜರಿಗೆ ಹೇಗೆ ಬಂತದು? ಹೇಗೆ ಮಾಡಿದ್ರಿ ಹೇಳ್ತೀರಾ? ಅಗ್ನಿಪಥ್ ಸ್ಕೀಮ್ ಅನ್ನೋದು ನಿಜವಾಗಿ ದೇಶಕ್ಕೆ ಒಂದು ಉತ್ತಮವಾದಂಥ ಸ್ಕೀಮ್. ದೇಶದ ಆಂತರಿಕ ಸುಭದ್ರತೆ ಹೇಳೋದು ಗಟ್ಟಿ ಆಗತ್ತೆ. ಅದರಲ್ಲಿ ದೇಶದ ಸೇನಾಪಡೆಗಳಿಗೆ ಒಂದು ಯುವ ಶಕ್ತಿ ಅನ್ನೋದು ಸಿಗತ್ತೆ. ಯಂಗ್ ಬ್ರಿಲಿಯಂಟ್ ಮೈಂಡ್ಸ್, ಟೆಕ್ ಸೇವಿ ಮೈಂಡ್ಸ್ ಸೇನಾಪಡೆಗಳಿಗೆ ಸಿಗತ್ತೆ. ಅದು ದೇಶಕ್ಕೆ ಆಗುವಂಥ ಒಂದು ಒಳ್ಳೆ ಬೆನಿಫಿಟ್ ಅನ್ಬೋದು. ಅದೇ ಥರ ಯುವಕರಿಗೂ ಕೂಡ ಎಷ್ಟೋ ಜನರಿಗೆ ಕನಸಿರುತ್ತೆ, ನಾನು ಮಿಲ್ಟ್ರಿಗೆ ಹೋಗ್ಬೇಕಂತ. ಅವರಿಗೂ ಕೂಡ ತಮ್ಮ ಕನಸನ್ನು ನನಸು ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ಇತ್ತು. ಒಂದು ದೊಡ್ಡ ಹೆಬ್ಬಾಗಿಲು ತೆರೆದಂಗೆ. 24 ವರ್ಷ ವಯಸ್ಸಿಗೆ ಅವರು 4 ವರ್ಷ ಸೇವೆ ಮಾಡಿ ಅಗ್ನಿವೀರರಾಗಿ ಹೊರಗಡೆ ಬಂದಾಗ 24 ಲಕ್ಷ ರೂಪಾಯಿ ಅವ್ರ ಕಿಸೆಯಲ್ಲಿರುತ್ತೆ. ಅಂಥ ಒಂದು ಯುವ ಮಹಿಳೆ ಅಥವಾ ಯುವಕ ಅವನು ಈ ಸಮಾಜದಲ್ಲಿ ಬಂದಾಗ
ಅವನು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಬ್ಯಾಂಕ್ಗಳಿರ್ಬೋದು, ಯಾವುದೇ ಸರ್ಕಾರಿ ಅರೆ ಸರ್ಕಾರಿ ಸಂಸ್ಥೆಗಳಿರ್ಬೋದು, ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ಇಡೀ ನಮ್ಮ ಸಮಾಜದ ಸ್ವಾಸ್ಥ್ಯವೇ ಒಂದು ಸುಧಾರಿಸುವಂಥ ಒಂದು ಒಳ್ಳೆಯ ಪ್ರೋಗ್ರಾಮ್ ಇತ್ತು. ಹೌದು, ನಾವೀಗಾಗಲೇ ಮಾತಾಡಿದಾಗ ತಿಳಿದು ಬಂದ ವಿಷಯ ಅದೇನೆ. ಅಲ್ಲಿಂದ ಬಂದವರು ಇಲ್ಲಿ ಯಾವುದೇ ಕೆಲಸ ಮಾಡಿದ್ರು ಕರಪ್ಷನ್ ಇರೋದಿಲ್ಲ. ಕರೆಕ್ಟ್. ನಮ್ಮ ದೇಶಕ್ಕೆ ಒಂದು ಆಸ್ತಿ ಅಗ್ನಿವೀರಕ್ಕೆ ಹೋಗಿ ಬಂದವರು, ಸೇವೆ ಮಾಡಿ ಬಂದವರು ಅಂತ. ಜಸ್ಟ್ ಇಮ್ಯಾಜಿನ್, ಸಿರ್ಸಿ ಅಂತ ಒಂದು ಕ್ಷೇತ್ರದಲ್ಲಿ ಒಬ್ಬ ACPನೋ DCPನೋ ಒಬ್ಬ ಕ್ಯಾಪ್ಟನ್ ಅಥವಾ ಮೇಜರ್ ರಿಟೈರ್ಡ್ ಆಗಿ ಬಂದವನು ACP DCP ಆಗಿದ್ದಾನೆ ಅಥವಾ DYSP ಆಗಿದ್ದಾನೆ. ಆಮೇಲೆ ಅವನ ಕೆಳಗಡೆ ಒಂದು 100 ಜನ ಕಾನ್ಸ್ಟೇಬಲ್ಗಳಿದೆ, ಅರ್ಧಕ್ಕರ್ಧ ಜನ ಅಗ್ನಿವೀರರು ಅಂದರೆ ಎಷ್ಟು ಒಂದು ಸುಭದ್ರತೆ, ಒಂದು ಭಾವನೆ ಇಡೀ ಸಮಾಜದಲ್ಲಿ ನೆಲೆಸುತ್ತೆ. ನಿಜವಾಗಿ ಒಂದು ಒಳ್ಳೆ ಕೆಲಸ ಇದು, ಒಳ್ಳೆ ಪ್ರಾಜೆಕ್ಟು. ಗಣಪತಿ ಹೆಗಡೆ ಅವರೇ, ಅಗ್ನಿವೀರ ತರಬೇತಿ ಮಾಡಬೇಕು ಅನ್ನೋದು ನಿಮ್ಮದು ಉದ್ದೇಶ ಆಗಿತ್ತು, ಮಾಡಿದ್ರೆ ಎಲ್ಲ ಓಕೆ. ಶಿರಸಿಲೇ ಮಾಡಬೇಕು ಅನ್ನೋ ಉದ್ದೇಶ ಏನು ನಿಮ್ಮದು? ಈ ಅಗ್ನಿವೀರ್ ಸ್ಕೀಮ್ ಅನ್ನೋದು ಇಡೀ ದೇಶಕ್ಕೆ ಒಂದು ಬೆನಿಫಿಟ್ ಕೊಡುವಂಥ ಒಂದು ಸ್ಕೀಮ್. ನಾನು ಭಾಷಣಗಳನ್ನು ಮಹಾರಾಷ್ಟ್ರದಲ್ಲಿ, ಗುಜರಾತ್ನಲ್ಲಿ, ಕರ್ನಾಟಕದ ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡಿದ್ದೀನಿ. ನಮ್ಮ ಹುಟ್ಟೂರು ಸಿರ್ಸಿ, ಇಲ್ಲಿಯ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮಿಲಿಟ್ರಿಗೆ ಹೋಗಲಿ ಅನ್ನುವಂಥದ್ದು ಒಂದು ಭಾವನೆ. ಎರಡನೇದು, ಇಲ್ಲಿ ಸಿರ್ಸಿ ಅನ್ನೋದು ಸಾಮಾನ್ಯ ಮಣ್ಣಲ್ಲ, ಇದು ಇಲ್ಲಿ ಕ್ಷಾತ್ರ ತೇಜಸ್ ಇರುವಂಥ ಮಣ್ಣಿದು. ಕರ್ನಾಟಕದ ಪ್ರಪ್ರಥಮ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ ಸ್ಥಾಪನೆ ಆಗಿರೋದು ಇಲ್ಲಿ. ಕದಂಬ ಮಯೂರ ವರ್ಮ ಆಗುವ ಒಂದು ಪಯಣ ಏನಿದೆಯಲ್ಲ, ಅದರಲ್ಲಿ ಅವನು ಇಲ್ಲಿಯ ಯುವಕರನ್ನೇ ಹುರಿದುಂಬಿಸಿ ಅವರನ್ನು ಯೋಧರನ್ನಾಗಿ ಮಾಡಿ ಒಂದು ಸಾಮ್ರಾಜ್ಯವನ್ನು ಕಟ್ತಾನೆ. ನಾವೀಗ 300-400 ವರ್ಷಗಳಲ್ಲಿ ಅದನ್ನೆಲ್ಲ ಮರ್ತುಕೊಂಡು ನಾವು ನಮ್ಮ ಸಿರ್ಸಿಯವರು, ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರು ಅಂಥ ಶೂರರಲ್ಲ, ವೀರರಲ್ಲ ಅನ್ನುವಂಥ ಒಂದು ಭಾವನೆಯಿಂದ ಬದುಕ್ತಾ ಇದ್ದರೆ ಅದಕ್ಕೆ ನಮ್ಮ ತಪ್ಪೇ ಬಿಟ್ಟರೆ ನಮ್ಮ ಪೂರ್ವಜರ ತಪ್ಪಲ್ಲ. ಹಾಗಾಗಿ ಇದು ಕ್ಷಾತ್ರ ಮತ್ತು ಶಸ್ತ್ರ ಎರಡಕ್ಕೂ ಹೆಸರಾದಂಥ ಮಣ್ಣಿದೆ. ಅದಕ್ಕೆ ಇಲ್ಲಿ ಶುರು ಮಾಡಬೇಕು ಅಂತ ನಾವು ಬಂದಾಗ ಸಿರ್ಸಿಯ ಎಕ್ಸರ್ವಿಸ್ಮೆನ್ ಬಂಧುಗಳೇನಿದ್ದಾರೆ, ಸಿರ್ಸಿಯ ಶ್ರೀಪಾದ್ ಭಟ್ರು ಇರ್ಬೋದು, ಶ್ರೀಪಾದ್ ಹೆಗಡೆಯವರು ಇರ್ಬೋದು, ವಿನಾಯಕ್ ಭಟ್ ಧೀರನ್, GV ಹೆಗಡೆ ಅವರು, ಆಮೇಲೆ ಮಾಜಿ ಸೈನಿಕ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಸಂಪೂರ್ಣ ಬೆಂಬಲವನ್ನು ಕೊಟ್ಟರು. 18 ಯುವತಿಯರು, 28 ಯುವಕರು, ಒಟ್ಟು 46 ಜನ ಪ್ರಥಮ ಬ್ಯಾಚ್ನಲ್ಲಿ, ಫಸ್ಟ್ ಬ್ಯಾಚ್ನಲ್ಲಿ ಅದು ಟ್ರೈನಿಂಗ್ ತಗೊಂಡ್ರು. ನಿಜವಾಗಿ ಒಂದು ಸಂತೋಷ ಕೊಡುವಂಥ ಸಂಗತಿ. ಆಮೇಲೆ ಮುಂದೆ ಕೂಡ ಇದೇ ಥರ ಒಂದು ನಮಗೆ ಬೆಂಬಲ ಅನ್ನೋದು ಸಿರ್ಸಿಯ ಎಲ್ಲ ಒಂದು ಧುರೀಣರಿಂದ ನಮಗೆ ಸಿಕ್ತು. ಸಿರ್ಸಿಯಲ್ಲಿ ಸಾಕಷ್ಟು ಜನ ಮುಂದೆ ಬಂದು ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಬಿಸ್ನೆಸ್ ಲೀಡರ್ಸು, ಸೋಷಿಯಲ್ ಲೀಡರ್ಸು, ಸೊಸೈಟಿಗಳ ಚೇರ್ಮನ್ಗಳು, ಪ್ರೊಫೆಸರ್ಗಳು, ಪ್ರಿನ್ಸಿಪಲ್ಗಳು ಎಲ್ಲರೂ ನಮಗೆ ಸಪೋರ್ಟ್ ಕೊಟ್ಟಾಗ ಬಹಳ ಖುಷಿಯಿಂದ ಈ ಕೆಲಸವನ್ನು ಮಾಡಲಿಕ್ಕೆ ಮುಂದೆ ಕೂಡ ನಾವು ಹೆಜ್ಜೆ ಇಡ್ತಿದ್ವಿ. ಸರ್, ನಿಮ್ಮ ಸರ್ವಿಸು ಅಥವಾ ನಿಮ್ಮ ಸೇವೆ ಅವಧಿಯಲ್ಲಿ ಯಾವುದಾದ್ರೂ ಮರೆಯಲಾರದ ಘಟನೆ, ಯಾವತ್ತೂ ಅಚ್ಚುಳಿಯುತ್ತೆ ನನ್ನ ಜೀವನದಲ್ಲಿ ಅನ್ನುವಂಥ ಘಟನೆ ಇದ್ರೆ ಹೇಳ್ತೀರಾ? ಹೌದು. ಒಮ್ಮೆ ನಾವು ಚೈನಾ ಬಾರ್ಡರ್ನೊಳಗಿದ್ವಿ, ಸಿಕ್ಕಿಂ ಚೈನಾ ಬಾರ್ಡರ್. ಅಲ್ಲಿ ನಾನು ಸಿಕ್ ರಿಪೋರ್ಟ್ ಮಾಡಬೇಕು ಅಂತ 1.5 ಕಿಲೋಮೀಟ್ರು ನಮ್ಮ ಬಾರ್ಡ್ರಿಂದ ಕೆಳಗಡೆ ನಮ್ಮ ಬೇಸ್ ಕ್ಯಾಂಪ್ವರೆಗೆ ನಡ್ಕೊಂಡು ಬರ್ತಾ ಇದ್ದೆ. ನನ್ನ ಜೊತೆಗೆ ಮತ್ತೊಬ್ಬ ಸೈನಿಕ ಇದ್ದ, ಅವನು ಕೂಡ ಸಿಕ್ ರಿಪೋರ್ಟಿಗೆ ಹೋಗೋವನು. ಅವನ ಆರೋಗ್ಯನೂ ಸರಿ ಇರಲಿಲ್ಲ. ಸುಮಾರು ದೂರ ಬಂದ ನಂತರ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಮಪಾತ ಆಗ್ತಾ ಇತ್ತು ಅಂದರೆ, ಒಂದು ಹೆಜ್ಜೆ ಹಾಕಿದರೆ 3 ಫುಟ್ 2 ಫುಟ್ 4 ಫುಟ್ವರೆಗೆ ಹುಗಿತಿತ್ತು. ನಮಗೆ ಸುಮಾರು ಒಂದು 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರನ್ನ ಕ್ರಮಿಸ್ಲಿಕ್ಕೆ ಸುಮಾರು ಒಂದು 4 ತಾಸು ಬೇಕಾಗಿತ್ತು. ನಾವು ಅರ್ಧ ದಾರಿಗೆ ಬಂದಾಗ ಅಲ್ಲಿ ನೋಡ್ತೀನಿ, ಒಬ್ಬನು ಮಂಜಿನಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಾನೆ. ಅವನ ಜೊತೆಗಿದ್ದಂಥ ಬಾಕಿಯವರಿಗೂ ಕೂಡ ಸಿಕ್ ರಿಪೋರ್ಟಿಗೆ ಹೋಗುವಂಥ ಜನ. ಅವನಿಗೆ ಹೊಟ್ಟೆಯಲ್ಲಿ ಬ್ಲೀಡಿಂಗ್ ಆಗಿಬಿಟ್ಟಿತ್ತು. ಅವನನ್ನು ನಾವು ಕ್ವಿಕ್ಕಾಗಿ ತಗೊಂಡು ಹೋದ್ರೆ ಮಾತ್ರ ಅವನು ಬಚಾವಾಗ್ತಾನೆ, ಇಲ್ಲಾಂದ್ರೆ ಬಚಾವಾಗಲ್ಲ. ಆ ಪರಿಸ್ಥಿತಿ ಇತ್ತು. ಅದನ್ನು ನೋಡಿಕೊಂಡು ನಾನು ಅವನನ್ನು ಎತ್ತದೆ, ನನ್ನ ಹೆಗಲ ಮೇಲೆ ಹಾಕ್ಕೊಂಡೆ, ನಡಿಲಿಕ್ಕೆ ಶುರು ಮಾಡಿದೆ. ಅವನು ಸಾಬ್ मैं इधर ही मर जाऊंगा लेकिन आपके कंधे पर नहीं चढ़ूंगा. ಅದು ಸೈನಿಕನ ಮತ್ತು ಅವನ ಕ್ಯಾಪ್ಟನ್ನ ನಡುವೆ ಇರುವಂಥ ಬಾಂಧವ್ಯ ಅಂದರೆ ಅಂಥದ್ದು. ಆದರೆ ನಾನು ಅವನ್ನ ತಗೊಂಡು ಹೋದೆ. ನನಗೂ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ನಾನು ಆಸ್ಪತ್ರೆಯಲ್ಲಿ ಬಿದ್ದುಕೊಂಡೆ. ಆದರೆ ಅವತ್ತೇ ನನಗೆ ಎಚ್ಚರ ಇರಲಿಲ್ಲ. ಅವನನ್ನು ಹೆಲಿಕಾಪ್ಟರ್ ಮೇಲೆ ಕಲ್ಕತ್ತಾ ಇದರೊಳಗೆ ಆಸ್ಪತ್ರೆಯಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟರು, ಆಪರೇಷನ್ ಮಾಡಿದರು. ಆಪರೇಷನ್ ವಾಸ್ ಸಕ್ಸಸ್ಫುಲ್. ಡಾಕ್ಟರ್ ಹೇಳಿದ್ರಂತೆ, 2 ತಾಸು ಲೇಟ್ ಆಗಿದ್ರೆ ಇವನನ್ನು ಬದುಕಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ. ನಮ್ಮ ಕಮಾಂಡಿಂಗ್ ಆಫೀಸರ್ ನನ್ನ ಹತ್ರ ಬಂದು, ನಮ್ಮ
ಬೆಡ್ಡಿಗೆ ಬಂದು ಹೇಳಿದರು, ಯು ಹ್ಯಾವ್ ಡನ್ ಎ ಗುಡ್ ಜಾಬ್ ಯಂಗ್ ಮ್ಯಾನ್ ಅಂತ. ಆವಾಗ ಬಹಳ ಅಂದ್ರೆ ಬಹಳ ಖುಷಿ ಆಯಿತು. ಆ ವ್ಯಕ್ತಿ ನನ್ನ ಜೊತೆಗೆ ಸರ್ವಿಸ್ ಮಾಡಿದಂಥ ಹುಡುಗ, ಅವನಿಗೆ ಈ ಒಂದು ಕಠಿಣ ಸಂದರ್ಭದಲ್ಲಿ ನಾವು ಒದಗಿ ಬರೋದು, ಅದು ಇಂಥ ಭಾಗ್ಯನೇ ಬೇರೆ. ಇಷ್ಟೆಲ್ಲ ಸರ್ವಿಸ್ಗಳನ್ನು ಮಾಡ್ತಾ ಇದ್ದೀರಾ, ಮನೆಯವ್ರ ಕತೆ ಏನು? ನಿಜವಾಗಿಯೂ ನಮ್ಮ ಮನೆಯವರ ಸಪೋರ್ಟ್ನಿಂದನೇ ನಾನು ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಆಗ್ತಾ ಇರೋದು. ನನ್ನ ಹೆಂಡತಿ ಮೀರಾ ಪಂಜಾಬ್ನಲ್ಲಿ ಬಂದಾಗಿಂದ ಕೂಡ ಇವತ್ತಿನವರೆಗೆ ಯಾವುದೇ ಒಂದು ಕೆಲಸದಲ್ಲಿ ಸಂಪೂರ್ಣ ಬೆಂಬಲವನ್ನು ಕೊಡ್ತಾರೆ ಅವರು. ಅದರಿಂದಾಗಿ ನಾನು ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿರೋದು. ಮೇಜರ್ ಗಣಪತಿ ಹೆಗಡೆ ಅವರೇ, ನಿಮ್ಮೆಲ್ಲ ಸಮಯವನ್ನು ನಮ್ಮೊಂದಿಗಿಟ್ಟು ತುಂಬ ಸಹಾಯ ಮಾಡಿದ್ದೀರಿ ಅನ್ಬಹುದು. ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಪ್ರಜ್ವಲ್ ಟ್ರಸ್ಟ್ ಕೂಡ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ನಾನು ಕೇಳಿದ್ದೀನಿ. ನೀವು ಕೂಡ ಮತ್ತೆ ಭಾರತಿ ಮಹಿಳಾ ವಿಂಗ್ನಲ್ಲೂ ಕೂಡ ನೀವು ಬೆಂಗಳೂರಿನಲ್ಲಿ ಮಹಿಳಾ ಸಂಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದು ಬಂದಿದೆ ನನಗೆ. ಇದೇ ಥರ ನಿಮ್ಮ ಒಂದು ಸಪೋರ್ಟು ನಮ್ಮ ಭಾರತಿಗೂ ಇರಲಿ, ನಮ್ಮ ಸೈನಿಕರಿಗೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ, ಈ ಸಿಂಧುವಿನೊಳಗೊಂದು ಬಿಂದು, ಈ ಸಿಂಧುವಿನೊಳಗೊಂದು ಬಿಂದು ಅನ್ನುವಂಥ ಒಂದು ಪುಸ್ತಕವನ್ನು ನೀವೇನು ಬರೆದಿದ್ದೀರಿ, ಅದನ್ನು ನಾನು ಖಂಡಿತವಾಗಿ ಓದ್ತೀನಿ. ಮತ್ತು ನಿಮ್ಮ ಪ್ರಜ್ವಲ್ ಟ್ರಸ್ಟ್ ಜೊತೆಗೆ ನಮ್ಮ ಒಂದು ಬಾಂಧವ್ಯ ಹೀಗೆ ಮುಂದುವರಿತಾ ಇರಲಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜಗತಿ